ಅಜ್ಜಿ ನೋಡು ಹೆಂಗೆ ಹುಡುಗಿ ಕಣ್ಣಂಗ್ ಕಾಮುತ್ತೆ. ತಲೆ ಎಲ್ಲ ಕರ್ರಗಾಗೈತೆ. ನಮ್ಮ ಅಜ್ಜಿ ಕೂದಲೆಲ್ಲ ಕರ್ರಗಾಗ್ಯವೆ. ಆಗ ಹುಡುಗಿ ಕಣ್ಣಂಗ್ ಕಾಮುತ್ತಲ್ಲ ನಮ್ಮ ಅಜ್ಜಿ. ಯಾಕಲ್ಲ ಪಾಪ ಹಂಗಾಡ್ತಿ ಹಂಗೇನೆ. ನಾನು ಇನ್ನೇನು ಚೇಂಜ್ ಆಗ್ಯದ್ನ ನೀನು? ನಿನಗೆ ಅಜ್ಜಿ ಹುಡುಗಿ ಕಣ್ಣಂಗೆ ಕಂಬ್ತಿ ಅಂತೀಯಲ್ಲ, ನಾನಿನ್ನೇನು ಚೇಂಜ್ ಆಗ್ಯದ್ನ? ಅಲ್ಲ ಕಣಜ್ಜಿ, ನಿನ್ ತಲೆ ಎಲ್ಲ ಬೆಳಗಾಗಿತ್ತಲ್ಲ, ಈಗ ಕರ್ರು ಕಾಣ್ತಿದ್ದಾವೆ ಮತ್ತು ಕೂದಲು. ತಾತ ಬರ್ಲಿ, ನಾನು ತೋರಿಸ್ತೀನಿ ನಿನ್ನ ನಮ್ಮ ಅಜ್ಜಿನ. ತಾತ ನೋಡ್ಬಾ ಅಂತ ಕರಿತೀನಿ ತಡಿ ಇವಾಗ. ಯಾಕಲ್ಲ ಪಾಪ ಅಜ್ಜಿ ಮೊಮ್ಮಗ ಹಿಂಗೆ ನಿಂತ್ಕೊಂಡ್ಬಿಟ್ರಿ? ಯಾಕೋ ಅವಾಗಿಂದ ಅಜ್ಜಿನ ಹಂಗೆ ಮಾತಾಡಿಸ್ತಿದೀಯ? ಏನಾಗೈತ? ತಾತ, ಅಜ್ಜಿ ನೋಡ್ಬಾ ಇಲ್ಲಿ, ತಲೆ ಬೆಳ್ಳಗಾಗಿತ್ತಲ್ಲ ಎಲ್ಲ ಕರ್ರು ಕಾಣ್ತವೆ. ಅಜ್ಜಿನ ಕೂದಲು ಈಗ ನೋಡ್ತಾತ ಹುಡುಗಿ ಕಣ್ಣಂಗ್ ಕಾಮುತ್ತೆ ನಮ್ಮ ಅಜ್ಜಿ. ಪಾಠತ ನೋಡಿಲ್ಲಿ. ಏನೇ ಇವಳೆ, ಏನೇ ಈ ಹುಡುಗ ಹಿಂಗೆ ಹೇಳ್ತಿದ್ದಾನೆ? ಯಾತಚ್ಕೇನಿದಿ ತಲೆಗೆ? ಹಿಂಗೆ ಕರ್ರು ಕಾಣ್ತವೆ, ತಲೆ ಕೂದಲೆಲ್ಲ ಬೆಳಗಾಗಿದ್ವಿಲ್ಲ, ನಿನ್ನವು ಕರ್ರು ಕಾಣ್ತವೆ ಇವಾಗ. ಅಜ್ಜೋ, ಆ ಹುಡುಗ ಹೇಳುತ್ತೆ ಅಂತ ಯಾತಕ್ಕೆ ಕೇಳ್ತೀಯೋ ಪಾ? ನೀನಂತೂ ಏನು ಹಂಗೆ ವಜ್ಜ ಹುಡುಗ ಹೇಳ್ತಾನೆ ಅಂತ ನೀವು ಅಜ್ಜನೂ ಹಂಗೆ ಕೇಳ್ತಾನೆ. ಬಾಯಲ್ಲಿ ಹೇಳ್ತೀನಿ ಒಂದಿಟ್ಟು, ಏನು ಹಂಗೆ ಬೈಲಾಗ ನಿಂತ್ಕೊಂಡು ವರ್ಷ ಆಡ್ತೀಯಪ್ಪ ಹಂಗೇನೆ. ಇಲ್ಲಿ ಒಳಗೆ ಬಂದು ಕೇಳೋಣೆಂಬಲ್ಲ. ಹೇಳಮ್ಮ ಅದೇನು? ನಾನು ವರ್ಷ ಹೇಳಲ್ಲ ಏನಿಲ್ಲ. ನಾನು ಹಿಂಗೆ ಹುಡುಗ ವರ್ಷಕ್ಕೆಂಬ್ತಿತ್ತ ತತ ಅಂತಾನ, ಅದಕ್ಕೆ ಕೇಳ್ತಿದ್ದೀನಿ. ಏನಚ್ಕೇನಿದ್ಯಾ ತಲೆಗೆ? ಹಿಂಗೆಲ್ಲ ಕರ್ಗಾಗೈತೆ ತಲೆಲ್ಲನ. ನನ್ಗೊಂದಿಟ್ಟು ಹೇಳಿ, ನನ್ನ ತಲೆ ಕೂದಲೆಲ್ಲ ಬೆಳಗಾಗಿದಾಗ ಹಚ್ಕೊಂಬ ನಾನು. ಅಯ್ಯೋ, ಅದು ಯಾತ ಸಿಗುತ್ತೆ ಪುಡಿ ಅಂತದ್ದು ಅಂಗಡಿಗೆ. ಅದನ್ನ ತಂದು ನೀರಕ್ಕಾದ್ರೆ ನೀರು ಹೊಯ್ಕೊಂಬದ್ಕಿಂತ ಮುಂಚೆಗೆ ಹಚ್ಕೋಬೇಕು ತಲೆಲ್ಲ. ಆಮೇಲೆ ಒಂದು ಗಂಟೆ ಬಿಟ್ಟು ನೀರು ಹೊಯ್ಕೋಬೇಕು. ಅದನ್ನೊಂದು ಗಂಟೆ ಬಿಡಬೇಕು. ಇಲ್ಲಾಂದ್ರೆ ನೀನು ಹಿಂದೆ ಗುಂಟೆ ಹಚ್ಕೊಂಡು ನೀರು ಹೊಯ್ಕೊಂಡ್ರೆ ಕರಗಾಗಲ್ಲ. ಒಂದು ಗಂಟೆ ಬಿಟ್ಟು ಹಚ್ಕೊಂಡ್ರೆ ಕರಗಾಗ್ತವೆ. ತಾತ, ನೀನು ಹಚ್ಕೊಳ್ತಾತ ತಂದು ಕೊಡ್ತೀನಿ, ದುಡ್ಡು ಕೊಡ್ತಾತ. ನಾನು ಹೋಗಿ ಹಚ್ಕೆ ತಾತ, ನಿನ್ನವು ಕೂದಲೆಲ್ಲ ಕರಗಾಗ್ತವೆ. ನೀನು ಹುಡುಗ ಕಣ್ಣಂಗೆ ಕಾಮ್ತೀಯ ನೋಡಿ ನಮ್ಮ ಅಜ್ಜಿನ. ನಮ್ಮ ಅಜ್ಜಿ ತಡಿ, ನಾನು ಎಲ್ಲರ ಕೊಟ್ಟು ನಮ್ಮ ಹುಡುಗರು ಕೊಟ್ಟೆಲ್ಲ ಹೇಳ್ತೀನಿ. ನನ್ನ ಫ್ರೆಂಡ್ಸ್ಗಳೆಲ್ಲನ ಕರ್ಕೊಬಂದು ತೋರಿಸ್ತೀನಿ ನಮ್ಮ ಅಜ್ಜಿನ. ಆ ಅಜ್ಜಿನ ಏನು ತೋರಿಸ್ತೀಯ ಹೇಳಲ್ಲ? ಅದು ಅಂಗಡಿಗೆ ಬಣ್ಣ ಅಂತ ಸಿಗುತ್ತಂತೆ, ತಂದು ಹಚ್ಕೊಂಬಕ್ಕಾಗುತ್ತೆ. ನಾನು ಹಚ್ಕೊಂಬ್ನಿ, ನೋಡನೆ ನನ್ನ ಕೂದಲು ಬೆಳಗೈತವಲ್ಲ, ಅದಕ್ಕೆ ಕರ್ಗಾಗ್ತವೆ ನೋಡ್ತೀನಿ. ನನಗೂ ತತ್ತ ಬರಲ್ಲ ಪಾಪ, ದುಡ್ಡು ಕೊಡ್ತೀನಿ. ನಮ್ಮ ಅತ್ತೆ ನೋಡು ಕರ್ರು ಕಮ್ಮುತ್ತೆ. ತಲೆ ಕೂದಲೆಲ್ಲ ನಾವು ಬೆಳಗಾಗಿದ್ದ ಕರ್ರಗಿದಾವೆ. ಹುಡುಗಿ ಕಂಡಂಗೆ ಕಮ್ಮುತ್ತೆ. ಹಬ್ಬ ಚೆನ್ನಾಗೈತೆ ಕಣ. ಏನಲ್ಲ ಪಾಪ ಗುಂಡ ನೀನು ತಂದು ಕೊಟ್ಟೆ ನನ್ನ ಅಜ್ಜಿಗೆ. ಅಲ್ಲ ಕಣೆ ಅಮ್ಮಯ್ಯ, ಅವಳು ನಿಂಗಮ್ಮ ಹಚ್ಕೊಂಡಿದ್ಲು. ಅದಕ್ಕೆ ನಾನು ಯಾಕೆ ಅಮ್ಮಯ್ಯ, ನೀನು ಬೆಳಗಾಯಿದ್ವಲ್ಲ ತಲೆ ಕೂದಲು ಎಲ್ಲ ಕರ್ಗಾಗಿದ್ದಾವಲ್ಲ, ಹೆಂಗೆ ಮಾಡಿದೆ ನೀನು ಅಂತ ಕೇಳಿದ್ದೆ. ಅದಕ್ಕೆ ಅವಳು ಏನೋ 2 ಪಟ್ನ ತಂದಿದ್ಲಂತಲ್ಲ ಅಂಗಡಿಗೆ, ಅದಕ್ಕೆ ನನಗೊಂದು ಪಟ್ಲ ಕೊಟ್ಟಿದ್ಲು. ನಾನು ಅದನ್ನ ಹೆಂಗೆ ಹಚ್ಕೋಬೇಕು ಅಂತಂದು ಕೇಳಿದ್ದೆ, ಹಚ್ಕೊಂಡೆ. ನೀರಾಗ ಕಲಸಿ ಹಚ್ಕೊಳ್ಳಜ್ಜಿ, ಒಂದು ಗಂಟೆ ಬಿಡು ಅಂತ ಹೇಳಿದ್ಲು. ಅದಕ್ಕೆ ಹಿಂಗೆ ಹಚ್ಕೊಂಡೀನಿ. ಚೆನ್ನಾಗಿ ಕಮ್ತಾವಲ್ಲೇನೆ ಅಮ್ಮಯ್ಯ ಕೂದಲು ನೋಡು. ತಲೆ ಕೂದಲು ಪಿನ್ನ ಮರರು ಅವರು ಬೆಳಗಿರೋ ಕೂದಲು ತಾಮಲಂಬ್ತಾರೆ. ಅದಕ್ಕೆ ನಾನು ಬಣ್ಣ ತಂದು ಹಚ್ಕೊಂಡಿದ್ದು ನಿಂಗೆ. ಇವಳಿಗೆ ಇವಾಗ ಅರೆ ತಿರುಗುತ್ತೆ ನಮಗೆ ಹಚ್ಕೊಳದಳ ಈ ಅಜ್ಜಿ ಹಂಗೇನೆ. ಏನು ಕೂದಲು ಬೆಳಗಾದ್ರೂ ಆಗವು, ಅದನ್ನೇನು ತಂದು ಹಚ್ಕೊಂಡು ಮಕ್ಕೋದಮ್ಮ ನೀನು. ಈ ವಜ್ಜಿಗೇನಾತ? ನಾನು ಹಚ್ಕೊಂಡ್ರಿ ಬಿಡಜ್ಜ, ಇವಾಗ ಎಲ್ಲರೂ ಹಚ್ಕೊಂತಾರೆ ಏನು? ಅದನ್ನ ನಿನ್ಗೆ ಹೆಂಗಾತು ಬಿಡು. ನಾನೇನು ಹಚ್ಕೊಂಡಿದ್ಕೆ ಏನೂ ಆಗಲಿಲ್ಲ. ನೀನು ಹೋಗಿ ಶೇವಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗ್ತೀಯಲ್ಲ, ಹೋಗಿ ಹಚ್ಚಿಸ್ಕೊಂಬಾ ಹೊರ್ತೋಗಿ. ಚೆನ್ನಾಗಿ ಕಮ್ತವೆ. ಅವನು ಬೆಳ್ಳಗೆ ಬಿಡ್ಕೊಂಡು ಓಡಾಡ್ತೀಯ. ಅದಕ್ಕೆ ನಾನು ನಿಂಗಮ್ಮಂಗೆ ಅಂದ್ಲು, ನನಗೊಂದು ಪಟ್ನ ಕೊಟ್ಟಿದ್ಲು ಅಂತದ ಹಚ್ಕೊಂಡೀನಿ. ನೀನು ಹಚ್ಕೆ, ಏನು ನಿನ್ನ ಗಂಟು ಕಳ್ಕೊಂಬಲ್ಲ. ತಾತ ನೀನು ಹಚ್ಕೊಳ್ತಾತ ನೋಡು. ಅಜ್ಜಿ ನೋಡು ಎಂತ ಚೆನ್ನಾಗಿ ಕಾಮುತ್ತೆ. ನೀನು ಹಚ್ಕೊಳ್ತಾತ. ನನ್ನ ಸ್ಕೂಲ್ ತಕ್ಕ ಯಾವಾಗಾನ ಬಂದರೆ ನಿನಗೆಲ್ಲ ತಲೆ ಕೂದಲೆಲ್ಲ ಬೆಳಗಾಗಿರ್ತವೆ. ಅದಕ್ಕೆ ನಾನು ನಿನ್ನ ಕರ್ಕೊಂಡೋಗಲ್ಲ. ಮೇಷು ಕರ್ಕೊಂಬ ಅಂತಾರೆ. ನಾನು ನಿನ್ನ ಅದಕ್ಕೆ ಮತ್ತೆ ಕರ್ಕೊಂಡೋಗಲ್ಲ. ನಿನಗೆ ಎಲ್ಲ ತಲೆ ಕೂದಲೆಲ್ಲ ಬೆಳಗಾಗಿದ್ದಾವೆ. ನೀನು ಹಚ್ಕೊಳ್ತಾತ ಅಂತದ ಅಜ್ಜಿ ಅಂತದ ನೀನು ತಂದು. ಹಚ್ಕೊಂಬನೆ ಹೇಳ. ನೀನು ಹಚ್ಕೆ ಅಂತಂದಾಗ್ಲೆಲ್ಲ ಹೇಳ್ತಿ. ಬಿಟ್ಟು ನೀನು ಕರ್ಕೊಂಡೋಗ್ತಿದ್ದು ಅದೇ ಇತ್ತು. ನನ್ನೇನು ಅಜ್ಜಿನೇ ಕರ್ಕೊಂಡೋಗ. ಇವಾಗ ಹಚ್ಕೊಳೋದಾಳಲ್ಲ ಅಜ್ಜಿನೇ ಕರ್ಕೊಂಡೋಗ ಮರ. ನಾನು ಕರ್ಕೊಂಡೋಗ್ತಿದ್ದು ಅದೇ. ಅತ್ತೆ ಇವಾಗೆಲ್ಲ ಇಂಥ ಪಾಕೆಟೂ ಬಂದಿದ್ದಾವೆ. ಇನ್ನೊಂಥರ ಶಾಮ್ ಥರನೂ ಐತಿ. ಅಂಥದ್ದು ಹಚ್ಕೋಬೇಕು. ಅದೇನು ಹಚ್ಕೊಂಡು ಸ್ಯಾನೆ ಹೊತ್ತಿರೋದೇನು ಬೇಕಾಗಲ್ಲ ಶಾಮ್ ಥರದ್ದು. ಅದನ್ನು 5 ನಿಮಿಷ ಇದ್ದರೆ ಸಾಕು. ಆಮೇಲೆ ಸ್ನಾನ ಮಾಡ್ಕೋಬೋದು, ಏನೂ ಆಗಲ್ಲ.
ನೀನು ಅಂಥದ್ದು ಹಚ್ಕೋಬೇಕು ತಾನೇ, ಇದು ಪಾಕೆಟ್ನಾಗಳು ತಂದು ಹಚ್ಕೊಂಡಿದ್ದಿ. ಏ ಬಿಡಿ ಅಮ್ಮಯ್ಯ ಸಾಕು, ಏನು ಅದೇ ಅಂಥದ್ದು ಬೇಡ. ನಾನು ಹಚ್ಕೊಂತಿರ್ಲಿಲ್ಲ. ಎಲ್ಲ ನಮ್ಮ ಮದುವೆ ಪದಿಗೆ ಹೋಗೋದು ಯಾವ್ದಾನ ಊರಿಗೆ ಹೋದ್ರೆ ನಾಸ್ಕೆದಂಗೆ ಆಗತ್ತೆ ತಲೆ ಬೆಳಗಾಗಿರೋದಕ್ಕೆ. ಅದಕ್ಕೆ ನಾನು ಎಲ್ಲರೂ ಹಂಗಂಬರೋ ಅದೇ ಆತ ಕರ್ಗಾಗತ್ತೆ, ಪುಡಿ ಐತಿ ಪುಡಿ ಐತಿ ಅಂತ ನಿಂಗೆ ಮುಚ್ಕೊಂತಿದ್ಲು. ಅದಕ್ಕೆ ಕೇಳೋದು ಕಾವಳಂಗೆ ಅಂದ್ಲು, ಅಜ್ಜಿ ಇಂಥದ್ದು ಐತೆ ಕ್ವಾ. ನಾನು 2 ಪಟ್ನ ತಂದಿದ್ದೆ, ಊರಿಗೆ ಹೋಗಿದ್ದೆ ಅವತ್ತು ಅಂಗಡಿಗೆ ಹೋದಾಗ ತಗೊಬಂದಿದ್ದೆ, ಇಲ್ಲಿ ಸಂತಿಗೆ ಹೋದಾಗ. ಅದಕ್ಕೆ 2 ನಿನ್ಗೊಂದು ಕೊಡ್ತೀನಿ ಕ್ವಾ ಅಂತ ಕೊಟ್ಲು. ನಾನು ಅದನ್ನ ಕಲಸಿ ಹೆಂಗೆ ಹಚ್ಕೋಬೇಕು ಅಂತ ಕೇಳ್ಬಿದ್ದು ಬಂದು ಹಚ್ಕೊಂಡಿದ್ದು. ಚೆನ್ನಾಗಿ ಕಾಮ್ತೀನಲ್ಲೇನೇ ಅಮ್ಮಯ್ಯ? ಇವಾಗ ಬಣ್ಣ ಹಚ್ಕೊಂಡು ಕರ್ಗ ಮಾಡ್ಕೊಂಡು ಕುತ್ಕೊಂಬಂದು ಬಾ. ನಮ್ಗೆ ಹೊಟ್ಟಸ್ತೈತೆ, ನಾನು ಹೊಲ್ದಕ್ಕೆ ಹೋಗ್ಬೇಕು. ಎಮ್ಮೆ ಹಿಡ್ಕೊಂಡು ನನ್ನ ಗುಂಬಕ್ಕೆ ಬರಂತಾಯಿ ಹೋಗ್ಬೇಕು ನಾನು. ತಾನು ಮತ್ತೆ ನನಗೂ ಹೊಟ್ಟಸ್ತೈತೆ. ಅಜ್ಜಿ ಬಣ್ಣ ಹಚ್ಕೊಂಡು ಕುಕ್ಕಣಿ ತೀಡ ತಕನ ನೀರು ಒಯ್ಕೊಂಡು ಬರ್ತೀನಿ ತಡಿ ನಾನು ಅಂತಂದು ಹೇಳತ್ತಾದ್ರೂ ಬರಲಿಲ್ಲ ಕಣ್ತತ್ತ. ನನಗೂ ಹೊಟ್ಟಸ್ತೈತೆ ಕಣ್ತತ್ತ, ಬಾರ್ತತ್ತ ಉಂಬನೆ. ಹೋಗಿ ಅಮ್ಮಯ್ಯ, ಹುಡುಗರು ಉಂಬಕ್ಕೆ ಬಂದು ಇಕ್ಕೋಗೆ ಹೋಗಿ. ಅವ ಅಜ್ಜಂತ ಬಡ್ಕೊಂತಾನೆ, ಮುದ್ದೆ ಅಂತಾನೆ ಯಾವಾಗ್ಲೂ. ಹೋಗಂತಾಯಿ ಫಸ್ಟ್ ಅವ್ರನ್ನ ಉಂಬಕ್ಕೆ ಇಕ್ಕಿ ಕಳ್ಸೋಗ್ತಾಯಿ ಹೋಗಿ. ನಾನೇನು ಬಾಳ್ಗೊಡಲ್ಲ, ಹಂಗೆ ಇದನ್ನ ಹಚ್ಕೊಂಡ್ರೆ ಅದಕ್ಕೆ ಅವ ಅಜ್ಜ ಇದಾಡ್ದಂಗೆ ಆಡ್ತಾನೆ. ಹಂಗೇನೆ ಹೋಗ್ತಾಯಿ ಫಸ್ಟ್ ಉಂಬಕ್ಕೆ ಇಕ್ಕಿ ಅವ ಅಜ್ಜನ ಹೊಲ್ದಾಗ ಕಳ್ಸು. ನೋಡಿದ್ರಲ್ಲ ವೀಕ್ಷಕರೇ, ಈಗಿನ ಕಾಲದಾಗ ತಲೆ ಬೆಳಗಾಗಿದ್ರು ನಾವು ಕರ್ಗ್ ಮಾಡ್ಕೋಬೋದು. ಈಗ ಅಜ್ಜಿರೂ ಹುಡುಗಿಯರು ಕಂಡಂಗೆ ಕಾಣ್ತಾರೆ. ಅದೇ ಆ ಥರದ ಪುಡಿ ಬಂದೈತೆ, ಕಲಸಿ ಹಚ್ಕೊಂಬೋದು ಅಷ್ಟೇ. 10 ನಿಮಿಷ ಬಿಟ್ಟು ಸ್ನಾನ ಮಾಡ್ಬೋದು. ಹಾಗೆ ನಿಮ್ಮ ಊರಾಗೂ ನೀವು ಹಚ್ಕೊಂತೀರ ಮುಂಗಿದ್ರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.